ರವಿ ಮತ್ತು ಹೆಬ್ಬಾಳ್ಕರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಮುಂದಿನ ನಡೆ ಏನಾಗಿರುತ್ತೆ ಇದರ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಯಾಕಂದರೆ ಬಿಜೆಪಿ ತನ್ನದೇ ಆದಂತಹ ಅಸ್ತ್ರಗಳನ್ನು ಸಿದ್ಧಪಡಿಸ್ಕೊಳ್ತಾ ಇದೆ. ಸಿ.ಟಿ. ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಬಿಜೆಪಿಯ ಮುಂದಿನ ನಡೆಯೇನು? ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಸಿದ್ಧಪಡಿಸಿಕೊಂಡಿರುವಂತಹ ಆ ಅಸ್ತ್ರಗಳೇನು? ಬಿಜೆಪಿ ಹೋರಾಟದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಹೌದು, ಕಾಂಗ್ರೆಸ್ ವಿರುದ್ಧದ ಹೋರಾಟಕ್ಕೆ 3 ಪಾಯಿಂಟ್ ಅಜೆಂಡಾವನ್ನು ಇಟ್ಟುಕೊಂಡಿದೆ ಬಿಜೆಪಿ. ಅಂದರೆ ಅದರಲ್ಲಿ 3 ಪ್ರಮುಖ ವಿಚಾರಗಳನ್ನು ಇಟ್ಟುಕೊಂಡು ಕಾಂಗ್ರೆಸ್ಸನ್ನು ಕಟ್ಟಿ ಹಾಕುವ ಎಲ್ಲ ಪ್ರಯತ್ನವನ್ನು ಮಾಡುವಂತಹ ಒಂದಷ್ಟು ಅಸ್ತ್ರಗಳನ್ನು ಸಿದ್ಧಪಡಿಸ್ಕೊಂಡಿದೆ. ಯಾವುದದು? ರಾಜ್ಯಪಾಲರಿಗೆ ದೂರು ಕೊಡೋ ಮೂಲಕ ಕಾಂಗ್ರೆಸ್ಸನ್ನು ಕಟ್ಟಿ ಹಾಕುವಂತಹ ಪ್ರಯತ್ನ, ಕೇಂದ್ರ ಗೃಹ ಇಲಾಖೆಗೆ ದೂರು ಕೊಡುವಂತಹ ಒಂದು ಪ್ರಯತ್ನ ಅಥವಾ ಪತ್ರವನ್ನು ಬರೆಯುವಂಥದ್ದು, ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡೋದಕ್ಕೆ ತೀರ್ಮಾನ. ಹೀಗೆ ಪ್ರಮುಖ 3 ಅಜೆಂಡಾಗಳನ್ನು ಸಿದ್ಧಪಡಿಸ್ಕೊಂಡಿದೆ. ಹೋರಾಟಕ್ಕೆ ಬಿಜೆಪಿ ಬತ್ತಳಿಕೆಯಲ್ಲಿ 3 ಅಸ್ತ್ರಗಳು ಸಿದ್ಧವಾಗಿದ್ದಾವೆ. ಸಿ.ಟಿ. ರವಿ ವಿರುದ್ಧದ ದ್ವೇಷ ರಾಜಕಾರಣಕ್ಕೆ ಬಿಜೆಪಿ ಕೊಡುತ್ತಿರುವಂಥ ತಿರುಗೇಟದು. 3-4 ದಿನಗಳಲ್ಲಿ 3 ಅಸ್ತ್ರಗಳ ಪ್ರಯೋಗ ಖಚಿತ ಅಂತ ಇದೆ ಬಿಜೆಪಿಯ ಮೂಲಗಳು. ಆದರೆ ಬಿಜೆಪಿ ಸ್ಟ್ಯಾಂಡ್ ಅಂದ ಸಂದರ್ಭದಲ್ಲಿ ಇಫ್ ದೆ ಸ್ಟಾರ್ಟ್ ದೇ ಹ್ಯಾವ್ ಟು ಕಂಪ್ಲೀಟ್. ಅವರು ಆರಂಭ ಮಾಡ್ತಾರೆ ಅನ್ನೋದಾದರೆ ಯಾವುದೇ ಹೋರಾಟವನ್ನು ಸರಿಯಾದ ರೀತಿಯಲ್ಲಿ ಅಂತ್ಯ ಮಾಡಬೇಕು. ಅಂಥ ಯಾವುದೇ ಬೆಳವಣಿಗೆಗಳು ಅಷ್ಟಾಗಿ ಆಗ್ತಾ ಇಲ್ಲ. ಬರೀ ಆಕ್ರೋಶ, ಆರೋಪ ಪ್ರತ್ಯಾರೋಪಗಳಿಂದ ಯಾವುದೇ ರೀತಿಯ ಪ್ರಯೋಜನ ಅನ್ನೋದಿರೋದಿಲ್ಲ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಮೂಢ ಹಗರಣ ಅಂದಾಗ, ವಾಲ್ಮೀಕಿ ಹಗರಣ ಅಂದಾಗ ಅವೆಲ್ಲವೂ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾವೆ ಪ್ರಕರಣಗಳು. ಈಗೇನೋ ಹೊಸ ಅಸ್ತ್ರ ಸಿದ್ಧಪಡಿಸ್ತಾರೆ ಅಂದರೂ ಕೂಡ ಅದನ್ನು ಕಂಪ್ಲೀಟ್ ಮಾಡಬೇಕು. ಅದರ ಬಗ್ಗೆ ಬಿ ಜೆ ಪಿ ನಾಯಕರು ಗಮನ ಹರಿಸ್ತಿದ್ದಾರೆ. ನೋಡೋಣ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ 3 ಪಾಯಿಂಟ್ ಅಜೆಂಡಾವನ್ನು ಸಿದ್ಧಪಡಿಸ್ಕೊಂಡ್ಬಿಟ್ಟಿದೆ. ಸೊ ದೂರುಗಳ ಪ್ರಯೋಗ, ಆ ಅಸ್ತ್ರಗಳ ಪ್ರಯೋಗ. ಬಟ್ ಬಿ ಜೆ ಪಿ ಅಂತ ಸಂದರ್ಭದಲ್ಲಿ ಯಾವುದೇ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ್ರೆ ಅದು ತಾರ್ಕಿಕ ಅಂತ್ಯಕ್ಕೆ ತರೋವರೆಗೂ ಕೂಡ ಫೋಕಸ್ಡ್ ಆಗಿರಬೇಕಾಗತ್ತೆ. ಅಂಥ ಪ್ರಯತ್ನಗಳು ಆಗ್ತಿದೆಯಾ ಬಿ ಜೆ ಪಿಯಲ್ಲಿ? ದಿವೇಶ್ರೀ, ಸಿ.ಟಿ. ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಈ ಪ್ರಸಂಗ ನಡೆದ ನಂತರದಲ್ಲಿ ಬಿಜೆಪಿಯಲ್ಲಿ ಒಂದಷ್ಟು ಒಗ್ಗಟ್ಟಿನ ಪ್ರದರ್ಶನವನ್ನ ನಾವು ಕಂಡಿದ್ದೀವಿ. ಅಲ್ಲಿವರೆಗೂ ಸಹಿತ ಸಿ.ಟಿ. ರವಿ ಅವರು ಯತ್ನಾಳ್ ಪರವಾಗಿ ಪರೋಕ್ಷವಾಗಿ ಮಾತಾಡೋದು, ವಿಜೇಂದ್ರ ಅವರಿಗೆ ಸ್ವಲ್ಪ ಮುಟ್ಟಾಗುವಂತೆ ಮಾತಾಡೋದು, ಇಂಥದ್ದೆಲ್ಲ ನೋಡಿದ್ದೀವಿ. ಆದಾಗ್ಯೂ ಸಹಿತ ಮೊನ್ನೆ ದಿನ ಘಟನೆ ನಡೆದ ನಂತರದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಿ.ಟಿ. ರವಿ ಅವರ ಬೆಂಬಲಕ್ಕೆ ನಿಂತು, ರಾತ್ರಿ ಆಗಲೂ ಅವ್ರ ಜೊತೆಯಲ್ಲಿ ನಿಂತು, ಕೋರ್ಟ್ಗೆ ಹೋಗುವಂತ ಸಂದರ್ಭ ಇರಲಿ, ಪೊಲೀಸ್ ಸ್ಟೇಷನ್ ಹೋಗೋದಿರಲಿ, ಎಲ್ಲಾ ಕಡೆಯಲ್ಲೂ ಅವ್ರ ಜೊತೆಯಲ್ಲಿ ನಿಂತರು. ಬೆಳಗಾವಿಯಿಂದ ಬೆಂಗಳೂರಿಗೆ ಬರುವಾಗ್ಲೂ ಸಹಿತ ಅವ್ರ ಜೊತೆಯಲ್ಲಿ ಎಸ್ಕಾರ್ಟ್ ರೀತಿಯಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಸದ್ಯಕ್ಕೆ ಅಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಆಗಿದೆ. ಅದು ಇವರು ಖುಷಿಯಿಂದ ಮಾಡ್ತಾ ಇರೋದು ಅಥವಾ ಹೈಕಮಾಂಡ್ ಸೂಚನೆಯಿಂದ ಆಗಿದ್ದೋ ಗೊತ್ತಿಲ್ಲ, ಆದ್ರೆ ಒಟ್ಟಿನಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಅಂತ ಆಗಿದೆ. ಆದ್ರೆ ಈ ಪ್ರಕರಣವನ್ನ ಇಷ್ಟಕ್ಕೆ ಬಿಟ್ಟರೆ ಸರಿ ಹೋಗಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಇಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಪೊಲೀಸರು ಇವರನ್ನ ನಡೆಸ್ಕೊಂಡಂತ ರೀತಿ ಸೇರಿದಾಗೆ ಉಳಿದೆಲ್ಲ ಘಟನೆಯಲ್ಲೂ ಸಹಿತ ಸಂಪೂರ್ಣ ವಿಫಲವಾಗಿದೆ. ಕೋರ್ಟ್ ಕೂಡ ಹೇಳಿರುವಂತ ಮಾತುಗಳು ಇವರಿಗೆ ಇನ್ನಷ್ಟು ಪುಷ್ಟಿಯನ್ನ ಕೊಟ್ಟಿದೆ. ಆ ಕಾರಣಕ್ಕಾಗಿ ಈ ಪ್ರಕರಣವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಸರಿಯಾದ ಪಾಠವನ್ನ ಕಲಿಸಬೇಕು ಅಂತೇಳಿ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಮೊದಲೇ ಹಂತದಲ್ಲಿ ರಾಜ್ಯಪಾಲರಿಗೆ ದೂರನ್ನ ನೀಡೋದು. ಮೇಲ್ನೋಟಕ್ಕೆ ಏನನ್ಸುತ್ತೆ ಅಂದ್ರೆ ರಾಜ್ಯಪಾಲರಿಗೆ ದೂರ ನೀಡೋದ್ರಿಂದ ಏನಾಗತ್ತೆ ಅಂತೇಳಿ ಅಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಂದೊಂದೇ ದೂರನ್ನು ನೀಡಿ ಅಲ್ಲಿ ಫೈಲ್ ದೊಡ್ಡದಾಗಿ ಬಿಲ್ಡ್ ಆಗ್ತಾ ಇದೆ. ಅದು ರಾಜ್ಯ ಸರ್ಕಾರಕ್ಕೆ ಮುಂದಿನ ದಿನದಲ್ಲಿ ಸಂಕಷ್ಟವನ್ನ ತಂದೊಡ್ಡತ್ತೆ. ಅದರಲ್ಲೂ ಇದು ಸಂಪೂರ್ಣ ಜನಪ್ರತಿನಿಧಿಯೊಬ್ಬರನ್ನ ಪೊಲೀಸರು ಈ ರೀತಿಯಾಗಿ ಸುತ್ತಾಡಿಸೋದು, ಈ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋದು ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆಯಲ್ಲಿ ಹಿಡಿತದಲ್ಲಿ ಸಂಪೂರ್ಣ ವಿಫಲವಾಗಿದೆ ಅನ್ನೋದು ಸ್ಪಷ್ಟ ಆಗತ್ತೆ. ಇನ್ನೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ದೂರನ್ನ ಕೊಡೋದು, ಕೇಂದ್ರ ಗೃಹ ಇಲಾಖೆಗೆ ದೂರನ್ನ ಕೊಡೋದು, ರಾಜ್ಯದಲ್ಲಿ ಈ ಮಟ್ಟಿನ ಪರಿಸ್ಥಿತಿ ಇದೆ ಅಂತ ಹೇಳಿ. ಇನ್ನೊಂದು ಮಾನವ ಹಕ್ಕು ಆಯೋಗಕ್ಕೂ ಸಹಿತ ಅಂದ್ರೆ ಅಲ್ಲಿ ಕೂಡ ಉಲ್ಲಂಘನೆ ಆಗಿದೆ, ನಿಯಮ ಉಲ್ಲಂಘನೆ ಯಾವ್ಯಾವ ರೀತಿಯಲ್ಲಿ ಆಗಿದೆ ಅನ್ನೋದನ್ನ ಇವರು ದೂರಿನ ಮೂಲಕ ಅಲ್ಲಿಗೆ ಸಲ್ಲಿಸಿ ದಾಖಲೆಯನ್ನ ಸಲ್ಲಿಸಿ ರಾಜ್ಯ ಸರ್ಕಾರದ ವಿಫಲವನ್ನ ಎಲ್ಲಾ ದಿಕ್ಕಿನಲ್ಲೂ ಸಹಿತ ಹಿಡಿದಿಡಬೇಕು ಅನ್ನೋದು ಪ್ರಯತ್ನವನ್ನ ಇವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಂತ ಇದು ತಕ್ಷಣಕ್ಕೆ ದೂರು ಕೊಟ್ಟ ತಕ್ಷಣನೇ ಏನೋ ಆಗ್ಬಿಡುತ್ತೆ ಅಂತಲ್ಲ. ಆದ್ರೆ ಒಂದು ಫೈಲ್ ಬಿಲ್ಡ್ ಆಗತ್ತೆ. ರಾಜ್ಯ ಸರ್ಕಾರ ಮಾಡುವಂತಹ ತಪ್ಪುಗಳ ಮೇಲಿನ ತಪ್ಪುಗಳು
ಇವರಿಗೆ ಇನ್ನಷ್ಟು ಅನುಕೂಲ ಆಗ್ತಾ ಹೋಗುತ್ತೆ. ಮುಂದಿನ ದಿನದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕಾನೂನು ಹೋರಾಟ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸಿಟಿ ರವಿ ಅವರಿಗೂ ಸಹಿತ ಇದು ಇನ್ನಷ್ಟು ಬಲವನ್ನ ನೀಡುತ್ತೆ. ಕೋರ್ಟ್ ನಲ್ಲಿ ಹೋರಾಟ ಇನ್ನಂತೂ ನಡೀಲೇಬೇಕಾಗಿದೆ. ಯಾಕಂದ್ರೆ ಈ ಪ್ರಕರಣ ಅಂತೂ ಇಲ್ಲಿಗೆ ಮುಗ್ದೋಗಿಲ್ಲ. ಹೈಕೋರ್ಟ್ ಇದನ್ನು ಇದುವರೆಗೂ ಸ್ಕ್ವಾಶ್ ಮಾಡಿಲ್ಲ. ಕೇವಲ ಅವರ ಬಂಧನ ಮಾಡಿದ್ದು ತಪ್ಪು ಅನ್ನುವಂತ ಮಾತನ್ನ ಅಷ್ಟೇ ಹೇಳಿದೆ. FSLಗೂ ಕೂಡ ವಿಡಿಯೋನ ಕಳಿಸ್ಬೇಕಾಗಿದೆ, ಆಡಿಯೋ ವಿಡಿಯೋನ ಕಳಿಸ್ಬೇಕಾಗಿದೆ. ಅಲ್ಲಿಂದ ಏನ್ ರಿಪೋರ್ಟ್ ಬರುತ್ತೆ ಅನ್ನೋದನ್ನ ನೋಡ್ಬೇಕು. ಹೀಗೆ ಬಹಳಷ್ಟು ಕಾನೂನು ಪ್ರಕ್ರಿಯೆ ಬಾಕಿ ಇದೆ. ಇನ್ನು ಪ್ರಕರಣ ಸ್ಕ್ವಾಶ್ ಆಗದೆ ಹೋದಲ್ಲಿ ಈ ಪ್ರಕರಣ ಇನ್ನಷ್ಟು ಸಾಕಷ್ಟು ದಿನ ಎಳೆಯುವಂತ ಸಂದರ್ಭ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಬಿಜೆಪಿ ತನ್ನ ಒಗ್ಗಟ್ಟು ಪ್ರದರ್ಶನದ ಜೊತೆಯಲ್ಲಿ ಯಾವೆಲ್ಲ ಹೋರಾಟಗಳು ಸಾಧ್ಯ ಇದೆಯೋ ಅದೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಮೊನ್ನೆ ದಿನ ಬೆಂಗಳೂರಿಗೆ ಬಂದ ನಂತರದಲ್ಲಿ ಎಲ್ಲರೂ ಸೇರಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಮಾಧ್ಯಮ ಜೊತೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಮುಂದೆ ಏನೆಲ್ಲ ಮಾಡಬೇಕು ಅನ್ನೋದ ಕುರಿತಾಗಿ ಚರ್ಚೆನ ಮಾಡಿದ ಸಂದರ್ಭದಲ್ಲಿ ಈ ಒಂದಿಷ್ಟು ಅಂಶಗಳನ್ನ ಗಣನೆಗೆ ತೆಗೆದುಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಒಂದು ರಾಜ್ಯಪಾಲರಿಗೆ, ಇನ್ನೊಂದು ಕೇಂದ್ರ ಗೃಹ ಇಲಾಖೆಗೆ, ಇನ್ನೊಂದು ಈ ಕಡೆಯಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ವಿಚಾರವನ್ನ ಅವರಿಗೆ ದೂರು ಕೊಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಒಟ್ಟಿನಲ್ಲಿ 3 ಪಾಯಿಂಟ್ ಅಜೆಂಡಾ ಒಂದಷ್ಟರ ಮಟ್ಟಿಗೆ ಬಿಜೆಪಿಗೆ ಈಗ ಪುಷ್ಟಿ ಕೊಡ್ತಾ ಇದೆ. ಆ ದಿಶೆಯಲ್ಲಿ ಹೋರಾಟ ನಡೆಸಬೇಕು ಅನ್ನೋಂತ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ದಿವ್ಯಾಚರಿ, ಜನಾರ್ದನ್, ಮೂಡ, ವಾಲ್ಮೀಕಿ ಅಂತ ದೊಡ್ಡ ದೊಡ್ಡ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಂತ ತಲೆ ಕೆಡಿಸ್ಕೊಂಡಿಲ್ಲ ಕಾಂಗ್ರೆಸ್. ಅದಕ್ಕೆ ಯಾವ ರೀತಿ ಕಾನೂನಾತ್ಮಕವಾಗಿ ಪ್ರತಿಕ್ರಿಯೆ ಕೊಡಬೇಕು ಅದನ್ನೇ ಮಾಡ್ಕೊಂಡು ಬಂದಿರೋದ್ರಿಂದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಕಡೆ ದೂರು ಕೊಡುವಂಥದ್ದು ಇದನ್ನೆಲ್ಲ ಕಾಂಗ್ರೆಸ್ ಹೆಂಗೆ ಅಂದರೆ ನೆಕ್ಸ್ಟ್ ಯಾವ ರೀತಿ ಮೂವ್ ಮಾಡ್ಬೋದು ಅಂತ ಹೇಗೆ ಪರಿಗಣಿಸ್ತೀವಿ? ದಿವ್ಯಶ್ರೀ, ಇಲ್ಲಿ ಅಂದ್ರೆ 2 ರೀತಿಯಲ್ಲಿ. ಒಂದು ನೀವು ಹೇಳಿದಾಗೆ ಮೋಡ ಇರ್ಬೋದು ಅಥವಾ ವಾಲ್ಮೀಕಿ ಹಗರಣ, ಇದೆಲ್ಲವೂ ಸಹಿತ ಒಂದ್ ಕಡೆ ನೇರವಾಗಿ ಕಾನೂನು ಹೋರಾಟ ಆರಂಭ ಆಗಿರುವಂತ ವಿಚಾರ. ಅಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ ಅಂತೇಳಿ ರಾಜಕೀಯವಾಗಿ ಕಣ್ಣಿ ಕಾಣೋ ಹಾಗೆ ಏನಾದ್ರು ಹೇಳಿಕೆ ಕೊಟ್ಟರು ಸಹಿತ ಒಳಗೊಳಗೆ ಅವರು ಪರಿತಪಿಸ್ತಾ ಇರೋದು, ಒಳಗೊಳಗೆ ಅಲ್ಲಿ ಅವ್ರು ನಡೆಸ್ತಾ ಇರುವಂತ ಚರ್ಚೆಗಳು, ಎಷ್ಟೆಲ್ಲಾ ಸಮಸ್ಯೆಗಳು ಅವ್ರನ್ನ ಎದುರಿಸ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಹೊರ ಜಗತ್ತಿಗೆ ನೇರವಾಗಿ ಗೊತ್ತಾಗದೇ ಇದ್ದನ್ನು ಕೂಡ ಮಾಧ್ಯಮದಲ್ಲಿ ಒಂದಷ್ಟು ಅದು ಮಾಹಿತಿ ಸಿಗುತ್ತೆ. ಕೆಲವೊಂದಷ್ಟನ್ನ ಸುದ್ದಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಷ್ಟೇ. ಅದು ಬಹಳಷ್ಟು ಬಿಸಿಯನ್ನ ತಂದೊಡ್ಡಿದೆ ಸರ್ಕಾರಕ್ಕೂ ಸಹಿತ. ಅದೇ ರೀತಿಯಲ್ಲಿ 1-2 ದೂರು ದಾಖಲಾದ್ರೆ ಓಕೆ, ಇದು ಕಾನೂನು ಉಲ್ಲಂಘನೆ, ಜನಪ್ರತಿನಿಧಿಗಳಿಗೆ ಒಂದು ರಕ್ಷಣೆ ಇಲ್ಲ, ಇಂತಹದೆಲ್ಲ ಬರ್ತಾ ಹೋದಾಗ ಮೊದಲೇ ಹೇಳಿದಾಗೆ ಫೈಲ್ ಮೇಲೆ ಫೈಲ್ ಬಿಲ್ಡ್ ಆಗ್ತಾ ಹೋದಾಯ್ತೆ ಅದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟಿನ ಸಂಕಷ್ಟವನ್ನ ತಂದೊಡ್ಡತ್ತೆ. ಮುಂದಿನ ದಿನದಲ್ಲಿ ಯಾವ ಮಟ್ಟಿಗಾದ್ರೂ ಸಹಿತ ಇಷ್ಟೊಂದು ಫೈಲ್ ಬಿಲ್ಡ್ ಆದಾಗ ಕಾನೂನು ಹೋರಾಟ ಸಂದರ್ಭದಲ್ಲಿ ಸಹಿತ ಇದು ರಾಜ್ಯ ಸರ್ಕಾರಕ್ಕೆ ಮುಳುವಾಗುವಂತ ಸಂದರ್ಭ ಇರುತ್ತೆ. ಅದನ್ನ ಅವ್ರು ತಪ್ಪಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಒಂದ್ ಕಡೆಯಲ್ಲಿ ಕಾನೂನನ್ನು ಹೋರಾಟ ಶುರುವಾಗಿದೆ, ಏನೂ ಆಗಿಲ್ಲ ಅಂತೇಳಿ ಅವ್ರು ತಲೆ ಕೆಡಿಸ್ಕೊಳ್ಬಹುದು. ಮುಖ್ಯಮಂತ್ರಿಯ ಬದಲಾವಣೆ ಆಗಿಲ್ಲ, ಇದೆಲ್ಲವೂ ಕೂಡ ಚರ್ಚೆ ಮೇಲ್ನೋಟಕ್ಕೆ ಇರುತ್ತೆ, ಏನು ತಲೆ ಕೆಡಿಸ್ಕೊಂಡಿಲ್ಲ ಅಂತೇಳಿ. ಆದ್ರೆ ಒಳಗೊಳಗೆ ಅವರಿಗೆ ಆಗ್ತಾ ಇರುವಂತ ಸಮಸ್ಯೆ ಇದೆಲ್ಲ, ಅದನ್ನ ಅವ್ರು ಎಲ್ಲೂ ಹೇಳ್ಕೊಳ್ಳಿಕ್ಕೂ ಸಾಧ್ಯ ಆಗಲ್ಲ, ಮಾಧ್ಯಮದ ಮುಂದೆ ಹೇಳ್ಕೊಳ್ಳಿಕ್ಕೂ ಸಾಧ್ಯ ಅಲ್ಲ. ಪಕ್ಷದ ಒಳಗಡೆ ಅದು ಶಾಸಕಾಂಗ ಸಭೆನೋ ಇನ್ನೊಂದರದ್ದು ಸಭೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಬಿಸಿ ಚರ್ಚೆ ಆಗಿರುವಂತ ಮಾಹಿತಿಗಳು ಲಭ್ಯ ಆಗ್ತಾನೆ ಇರುತ್ತೆ ದಿವ್ಯಶ್ರೀ. ಹಾಗಾಗಿ ಈ ವಿಚಾರದಲ್ಲೂ ಸಹಿತ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತೆ. ಮೇಲ್ನೋಟಕ್ಕೆ ಅದನ್ನ ನೋಡೋಣ ಅವ್ರು ಏನ್ ಮಾಡ್ತಾರೋ ಮಾಡ್ಲಿ ರಾಜಕೀಯ ಉದ್ದೇಶಕ್ಕೆ ಅನ್ನೋಂತ ಹೇಳಿಕೆಗಳನ್ನು ಕೂಡ ಕೊಡ್ತಾನೆ ಇರ್ತಾರೆ ದಿವ್ಯಶ್ರೀ. ಅಂದ್ರೆ ಈ ಪ್ರಕರಣದಲ್ಲೂ ಕೂಡ ತನಿಖೆ ಅನ್ನೋ ಪಾರ್ಟಿಗೆ ಹೋದಾಗ ಇಟ್ ಟೇಕ್ಸ್ ಮೋರ್ ಟೈಮ್ ಅಲ್ವಾ, ಅಂದ್ರೆ ಜಾಸ್ತಿ ಸಮಯ ಹಿಡಿಯುತ್ತಲ್ವಾ ಅಂತ ಜನಾರ್ದನ್? ಖಂಡಿತ ಇಲ್ಲಿ ಸಮಯಗಳು ಜಾಸ್ತಿ ಹಿಡಿಯುತ್ತೆ. ಇಲ್ಲಿ 2 ಸಾಧ್ಯತೆಗಳಿದೆ. ಒಂದು, ಈಗಾಗಲೇ ಹೈಕೋರ್ಟ್ಗೆ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಈ ಪ್ರಕರಣವನ್ನು ರದ್ದು ಮಾಡಬೇಕು, ಸ್ಕ್ವಾಶ್ ಮಾಡಬೇಕು, ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತೇಳಿ. ಇನ್ನೊಂದ್ ಕಡೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಥವಾ ಇನ್ನಿತರ ಕೆಲವರೆಲ್ಲ ಹೇಳಿದ್ದಾರೆ ಕಾಂಗ್ರೆಸ್ ಅಲ್ಲಿ ಸಾಕ್ಷ್ಯಗಳಿದೆ ನಾವು ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗೇನಾದ್ರು ಕೊಟ್ರೆ ಮೊದಲು FSLಗೆ ಕಳಿಸ್ಬೇಕಾಗತ್ತೆ. ಅಲ್ಲಿ ಅದು ಪ್ರೂವ್ ಆದ್ರೆ ಆವಾಗ ನಂತರ ಮುಂದಿನ ಕಾನೂನು ಹೋರಾಟ ಇರುತ್ತೆ. ಒಂದ್ ವೇಳೆ FSL ಕೂಡ ಪ್ರೂವ್ ಆಗಿಲ್ಲ ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ. ಕೋರ್ಟ್ ಈಗಾಗಲೇ ಪೊಲೀಸರು ಅವ್ರನ್ನ ಬಂಧಿಸಿದ್ದು ರೀತಿಯೇ ಬಂಧನ ಮಾಡಿದ ರೀತಿಯೇ ಸರಿ ಇಲ್ಲ ಅನ್ನೋ ಮಾತನ್ನ ಹೇಳಿರೋದ್ರಿಂದ ದೊಡ್ಡ ಮುಜುಗರ ಇದು. ಅಲ್ಲಿ ಮಾಡಿದವ್ರು ಯಾರೇ ಇದನ್ನು ಸಹಿತ ಗೃಹ ಇಲಾಖೆಗೆ, ಗೃಹ ಸಚಿವರಿಗೆ ನೇರ ಮುಜುಗರ ಉಂಟಾಗತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಯಾರು ತೀರ್ಮಾನವನ್ನ ತೆಗೆದುಕೊಂಡು ನಿರ್ದೇಶನವನ್ನ ಕೊಡ್ತಾ ಇದ್ರು ಅವರಿಗಿಂತ ಹೆಚ್ಚಾಗಿ ಮುಜುಗರ ಗೃಹ ಸಚಿವರಿಗಾಗತ್ತೆ. ಗೃಹ ಸಚಿವರು ಇನ್ನು ಮೇಲೆ ಅದ್ರ ಬಗ್ಗೆ ಎಚ್ಚೆತ್ಕೊಳ್ತಾರೆ, ಏನೇನಾಯ್ತು ಹೇಳಿ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾರೆ. ಒಂದ್ ವೇಳೆ ಆ ರೀತಿ ಕ್ರಮ ತೆಗೆದುಕೊಂಡ್ರು ಅಂತ ಆದ್ರೆ ರಾಜ್ಯ ಸರ್ಕಾರ ಒಪ್ಕೊಂಡ ಹಾಗೇನೆ ಹೌದು ತಮ್ಮಿಂದ ತಪ್ಪಾಗಿದೆ ಅನ್ನೋದನ್ನ ಅವ್ರ ಮೇಲ್ನೋಟಕ್ಕೆ ಆಗಿರುವಂತ ತಪ್ಪನ್ನ ನೇರವಾಗಿ ಒಪ್ಕೊಂಡಂಗೆ ಆಗತ್ತೆ. ಇಂತಹ ಉಭಯ ಸಂಕಟಗಳಿಗೆ ರಾಜ್ಯ ಸರ್ಕಾರ ಸಿಲುಕುವಂತ ಸಾಧ್ಯತೆ ಇರುತ್ತೆ. ಕಾನೂನು ಹೋರಾಟ ಎಷ್ಟೇ ಎಳೆದ್ರೂ ಸಹಿತ ಅದು ಒಂದಲ್ಲ ಒಂದು ದಿನ ಉರುಳಾಗತ್ತೆ ಅನ್ನೋಂತ ಅರಿವು ರಾಜ್ಯ ಸರ್ಕಾರಕ್ಕೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಜನಾರ್ದನ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ
ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.